ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಕ್ ಎಬಿ ವಿತ್ ಫನ್ ವ್ಲಾಗ್ಗೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಮತ್ತೆ ನಾಳೆ ನಮ್ಮೂರಲ್ಲಿ ಒಂದು ಜಾತ್ರೆ ಇದೆ, ಬಿಳಿರಂಗನಾಥ ಸ್ವಾಮಿ. ಇವತ್ತು ನಮ್ಮೂರಲ್ಲಿ ಬಿಳಿರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸ್ವರ್ಗದ ಬಾಗಿಲಿದೆ. ಅಲ್ಲಿಗೆಲ್ಲ ಸುಮಾರು ಜನಗಳೆಲ್ಲ ಬರ್ತಾರೆ. ಅವ್ರನ್ನೆಲ್ಲ ಮಾತಾಡ್ಸೋಣ, ಒಂದಷ್ಟು ಕ್ವಶನ್ಗಳನ್ನ ಕೇಳೋಣ, ಹೇಗಿರುತ್ತೆ ಅಂತ ನೋಡೋಣ. ಬನ್ನಿ ಸಿಗೋಣ ಜನಗಳ ಜೊತೆಲಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ ಜೊತೆ ನಮ್ಮ ಬಿಳಿರಂಗನ ಬೆಟ್ಟದ ಯಜಮಾನರಾದ ನಾಗೇಶ್ ನಾಯ್ಕರವರು ಇದ್ದಾರೆ. ಅವ್ರನ್ನ ಕೇಳೋಣ ಈ ಸ್ವರ್ಗದ ಬಾಗಿಲ್ ಇತಿಹಾಸ ಏನಂತ, ಮತ್ತೆ ನಮ್ಮ ಬಿಳಿರಂಗನ ಸ್ವಾಮಿ ಇತಿಹಾಸ ಏನಂತ. ಅಣ್ಣ, ನಮ್ಮ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಏನಿಲ್ಲ, ನೀವು ಕೇಳೋದು ಒಳ್ಳೆ ವಿಚಾರ. ಏನಪ್ಪಾ ಅಂದ್ರೆ ಮೊದಲೆಲ್ಲ ಎಲ್ಲ ಬಿಳಿಗಿರಂಗಪ್ಪನಿಗೆ ಮಾಲೆ ಹಾಕ್ಸ್ಕೊಂಡು ಬಂದು ಇಲ್ಲಿ ಇವತ್ತು ಸ್ವರ್ಗದ ಬಾಗಿಲು ನೋಡ್ಕೊಂಡು ನಾಳೆ ಕಲ್ಯಾಣಿ ಅಥವಾ ದೊಡ್ಡ ಸಂಪಿಗೆಯಲ್ಲಿ ಹೋಗಿ ನಮ್ಮ ಸಾಮಾನ್ಯವಾಗಿ ಯಳಂದೂರು ತಾಲೂಕಿನವರೇ ಬರ್ತಾ ಇದ್ವು. ಯಳಂದೂರು ತಾಲೂಕಿನವ್ರು ಬೆಳಗಿನಾಗ ಹೋಗಿ ದೊಡ್ಡ ಸಂಪಿಗೆಯಲ್ಲಿ ಎಲ್ಲ ಸ್ನಾನ ಮಾಡಿ ಮಾಲೆ ಬಿಚ್ಚಿ ಅಲ್ಲಿ ಅವ್ರು ಏನು ಇರುಮುಡಿ ಹೊತ್ಕೊಂಡು ಬಂದಿದ್ರು ಎಲ್ಲ ಬಿಚ್ಚಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬರ್ತಾ ಇದ್ರು. ಇವಾಗ ಕಾಲಕ್ರಮೇಣ ಅಲ್ಲಿಗೆ ಬಿಡ್ತಾನೆ ಇಲ್ಲ ದೊಡ್ಡ ಸಂಪಿಗೆಗೆ, ಎಲ್ಲ ಈಗ ಕೈಗೆ ರಿಸರ್ವ್ ಆಗ್ಬಿಟ್ಟು. ಇನ್ನೊಂದು ಸ್ವರ್ಗದ ಬಾಗಿಲು ವಿಶೇಷ ಏನಪ್ಪಾ ಅಂದ್ರೆ, ಹೊಸದಾಗಿ ಈಗ ಡಿಸೆಂಬರ್ 15 ನಂತರ ಧನುರ್ಮಾಸ ಅಂತ ಬರ್ತದೆ. ಅದರವರೆಗೆ ಮದುವೆಗಿರ್ತಾರೆ. ಮದುವೆಗಿದ್ದವ್ರ ದಂಪತಿಗಳು ಯಾರು ಇನ್ನೂ ಗಂಡ ಹೆಂಡತಿ ಸೇರಲ್ಲ. ಈಗ ಈ ಸ್ವರ್ಗದ ಬಾಗಿಲು ಆದ್ಮೇಲೆ ಗಂಡ ಹೆಂಡತಿ ಒಂದಾಗಿ ಸಂಸಾರ ಮಾಡಿ ಮುಂದಿನ ಚಿಕ್ಕ ಜಾತ್ರೆವರೆಗೆ ಮಕ್ಕಳ ಕರ್ಕೊಂಡು ಬಂದು ಅಲ್ಲಿ ತೇರಿಗೆ ಹಣ್ಣು ಜೀವನ ಇಟ್ಬಿಟ್ಟು ಹೋಗ್ಲಿ ಅನ್ನೋದು ಒಂದು ಸಂಪ್ರದಾಯ. ಆಮೇಲೆ ಬಿದಿರಿನ ಮೇಳ ಸೇವೆ ಅಂತಿದೆ. ಬಿದಿರಿನ ಮೇಳ ಸೇವೆ ಏನಪ್ಪಾ ಅಂದ್ರೆ, ಈ ಮಕ್ಕಳು ಮರಿ ಆಗದವರು ದಾಸೈನ ಮಕ್ಕಳಿಗೆ ಈ ಕರ್ಕೊಂಡ್ಬಂದು ಈ ಹುಡುಗಿರ್ನ ಮಕ್ಕಳಾಗದವ್ರನ್ನ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಹೋದ್ರೆ ಅವ್ರಿಗೆ ಮಕ್ಕಳಾಗತ್ತೆ ಅನ್ನೋದೊಂದು ಸಂಪ್ರದಾಯ ಇದೆ. ಅದೊಂದು. ಮತ್ತೆ ಏನಪ್ಪಾ ಅಂದ್ರೆ, ಗಂಡ ಹೆಂಡ್ತಿರು ಈ ಸ್ವರ್ಗದ ಬಾಗಿಲು ಅಂದ್ರೆ ಇನ್ನು ಮುಂದಕ್ಕೆ ಮಕ್ಕಳಾಗದೇ ಇದ್ದವ್ರಿಗೆ ಮಕ್ಕಳಾಗುತ್ತೆ ಅನ್ನೋದೊಂದು ಸಂಪ್ರದಾಯ ಇದೆ. ಆಯ್ತಣ್ಣ, ಇವಾಗ ಅದಕ್ಕೂ ಇವಾಗ ನಿಮ್ಗೆ ಇನ್ನೊಂದು ನಾರ್ಮಲ್ ಸಿಲ್ಲಿ ಕ್ವಶನ್ ಕೇಳ್ತೀನಿ. 2025ರಲ್ಲಿ ನೀವು ಹೇಳಿದಂತ ಅತಿ ದೊಡ್ಡ ಸುಳ್ಳು ಯಾವ್ದು? ಯಾರಿಗಾದ್ರೂ ಹೇಳಿರ್ಬೋದು ಅದು. ನಾನ್ ಸುಳ್ಳೆ ಆಡಲ್ವಲ್ಲಪ್ಪ ಅಣ್ಣ, ಇದು ಪಕ್ಕ ಇದು ದೊಡ್ಡ ಸುಳ್ಳು ಅಣ್ಣ. ಇದು 2026 ಮೊದಲ ದೊಡ್ಡ ಸುಳ್ಳು ಇದೆ ಅಂತ ಕಾಣುತ್ತೆ. ಎರಡನೇ ಸುಳ್ಳು ಇಲ್ಲ, ನಾನ್ ಹೇಳ್ತಿರೋದಲ್ಲ, ನೀನ್ ಹೇಳ್ತಿರೋದು. ಇಲ್ಲ, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ ಜೊತೆಗೆ ನಮ್ಮ ತಾಯಿನೂ ಇದ್ದಾರೆ, ಮತ್ತೆ ಅವ್ರ ಫ್ರೆಂಡ್ಸ್ ಗಳು ಇದ್ದಾರೆ. ಅವ್ರನ್ನ ಕೇಳೋಣ, ಅವ್ರು ಏನ್ ಹೇಳ್ತಾರೆ ನಮ್ಮ ಬಿಳಿರಂಗನ ಬೆಟ್ಟದ ಚಿಕ್ಕ ಜಾತ್ರೆ ಸ್ವರ್ಗದ ಬಾಗಿಲ್ ಬಗ್ಗೆ ಅಂತ ಕೇಳೋಣ. ಫಸ್ಟ್ ನಮ್ಮ ಮಾದೇವ ಆಂಟಿನ್ ಕೇಳೋಣ. ಆಂಟಿ, ನಿಮ್ಗೆ ಈಗ ಸ್ವರ್ಗದ ಬಾಗಿಲ್ ನುಗ್ಗ್ ಬಂದ್ರಲ್ಲ, ಏನ್ ಅನಿಸ್ತು ನಿಮ್ಗೆ? ಚೆನ್ನಾಗಿತ್ತಾ? ಆಂಟಿಗೆ ಚೆನ್ನಾಗಿದೆ ಅಂತೆ. ನಮ್ಮ ತಾಯಿನೇ ಕೇಳೋಣ ಏನ್ ಹೇಳ್ತಾರ ಅಂತ. ಸ್ವರ್ಗದ ಬಾಗಿಲ್ ನುಗ್ಗಿದ್ರೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದರಿಂದ ನಾವು ದೇವಸ್ಥಾನಕ್ಕೆ ಬಂದು ಸ್ವರ್ಗದ ಬಾಗಿಲ್ ನುಗ್ತೀವಿ. ಇವಾಗ ನಮ್ಮ ರತ್ನಿ ಆಂಟಿನ ಅವ್ರನ್ನು ಕೇಳೋಣ. ನಮ್ಗೆ ಅದ್ರಲ್ಲಿ ಒಂಥರ ಖುಷಿ ಅನಿಸ್ತು ಅದ್ ನುಗ್ಗಕ್ಕೆ. ಓಕೆ, ನಿಮ್ಮ ಪ್ರಕಾರ ಸ್ವರ್ಗ ನರ್ಕ ಅಂದ್ರೆ ಏನಿರ್ಬೋದು? ಒಂದು ಕಾಮನ್ ಕ್ವಶನ್ಸ್ ಅಷ್ಟೇ. ಸ್ವರ್ಗ ನರಕ ಅಂತಂದ್ರೆ ಅದೇ ಪುಣ್ಯ ಮಾಡಿ ಹೋಗೋದು, ನರಕ ಮುಡಿಯೋದು ಅಂತ. ಇವಾಗ ನಮ್ ತಾಯಿನ ಕೇಳೋಣ, ಅವ್ರನ್ನ ಏನ್ ಅನ್ಸುತ್ತೆ ಸ್ವರ್ಗ ನರ್ಕ ಅಂತ. ಏನಂತ? ಸ್ವರ್ಗ ನರ್ಕ ಅಂದ್ರೆ ನಿಮ್ಮ ಪ್ರಕಾರ ಏನು ಒಂದು ಕಾನ್ಸೆಪ್ಟ್ ಅಲ್ಲಿ? ಸ್ವರ್ಗ ಅಂದ್ರೆ ನನಗ್ ಗೊತ್ತಾಯ್ತಿಲ್ಲ. ಮನೇಲಿ ಫುಲ್ ಕಿರ್ಚಾಡ್ತಿರ್ತಾರೆ, ಇಲ್ಲಿ ಮಾತಾಡಿ ಅಂದ್ರೆ ಏನೋ ಮಾತಾಡಲ್ಲ. ಇಲ್ಲಿ ಬಂದು ಸ್ವರ್ಗ ಅಂದ್ರೆ ಏನ, ನರ್ಕ ಅಂದ್ರೆ ನರ್ಕ ಅಂದ್ರೆ ಬ್ರಹ್ಮ ಇದ್ರಲ್ಲಿ, ಸ್ವರ್ಗ ಅಂದ್ರೆ ಇಲ್ಲಿ ನೋಡಿರ್ತೀವಲ್ಲ, ಅದೇ ಖುಷಿ ನಮ್ಗ ಸ್ವರ್ಗ.
ಆ, ಆಯ್ತು, ಕಡೆದಾಗಿ ಇನ್ನೊಂದು ಕ್ವಶನ್ ಲಾಸ್ಟ್. 2025ರಲ್ಲಿ ನೀವು ಯಾವ್ದಾರ ಒಂದು ದೊಡ್ಡ ಸುಳ್ಳು ಹೇಳಿದ್ರೆ ಯಾವ ಸುಳ್ಳು ಹೇಳಿರ್ತೀರಾ ನೀವು? ನಾವ್ ಯಾರು ಸುಳ್ಳು ಹೇಳ್ತೀನಿ, ನಾನು ಹೇಳ್ತೀನಿ. ಆಂಟಿ ಹೇಳಿ ಮಾದೇವಂಟಿ. ನಾನೇನು ಸುಳ್ಳು ಹೇಳಿಲ್ಲಪ್ಪ, ಏನು ಸುಳ್ಳು ಹೇಳಿಲ್ಲ. ಆಂಟಿ ಏನು ಸುಳ್ಳು ಹೇಳಿಲ್ವಂತೆ. 2026ರಲ್ಲಿ ಫಸ್ಟ್ನೇ ಸುಳ್ಳೆ ಒಂದು ಹೇಳ್ಬಿಟ್ರು. ಹೇಳಿಲ್ಲ ಅಂತ ಹೇಳಿಲ್ಲ ಅಂತಾನೆ ಒಂದು ಸುಳ್ಳು ಹೇಳ್ಬಿಟ್ರು. ನಮ್ ತಾಯಿನ ಕಾರಣ ಅವ್ರು ಎಷ್ಟು ಸುಳ್ಳು ಹೇಳಿರ್ತಾರೆ ನಮ್ಮ ಅಪ್ಪನ್ಗೆ ಅಂತ, ನಮ್ಮ ಅಪ್ಪನಿಗೆ ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ. ಎಂತ ಮಾತು ಹೇಳ್ತಾನ, ಯಾರಿಗೂ ಸುಳ್ಳು ಹೇಳಿಲ್ಲ. ಹೇಳಿ ನನ್ನ ಮನಸ್ ಪ್ರಕಾರ ನಾನ್ ಮಾಡ್ಕೊಂಡಿದೀನಿ ನನ್ನ ಕೆಲ್ಸನ, ಸುಳ್ಳು ಮಾತು ಹೇಳಿಲ್ಲ. ಅವರನ್ನ ಕೇಳಲೇಬೇಡಿ ಅಂತ ಇದ್ದಾರೆ. ಇವಾಗ ನಮ್ ಜೊತೆಗೆ ನಮ್ಮ ಅವತ್ತೊಂದ್ಸಲ ಓದ್ ವಿಡಿಯೋಲಿ ಒಂದ್ಸಲ ಸಿಕ್ಕಿರೋ ನಮ್ಮ ಅಣ್ಣ ರಾಜು. ಸಾಂಗಡದಲ್ಲಿ ಸಿಕ್ಕಿದ್ರು, ಗುರ್ಸೋದ್ರಲ್ಲಿ ಸಿಕ್ಕಿದ್ರು. ಅವರೇ ಬಂದಿದ್ದಾರೆ ಇವತ್ತು. ಅವ್ರನ್ನ ಕೇಳೋಣ ನಮ್ಮ ದೇವಸ್ಥಾನದ ಸ್ವರ್ಗ ನರಕದ ಬಗ್ಗೆ ಸ್ವರ್ಗದ ಬಾಗಿಲ ಬಗ್ಗೆ ಏನ್ ಹೇಳ್ತಾರ ಅಂತ. ಅಣ್ಣ, ನಿಮ್ಮ ಪ್ರಕಾರ ಸ್ವರ್ಗದ ಬಾಗಿಲನ್ನ ಏನಂತ ಹೇಳ್ಬೋದು? ಸ್ವರ್ಗದ ಬಾಗಿಲು ಅಂದ್ರೆ ವೈಕುಂಠ ಏಕಾದಶಿಲಿ ಒಂದೇ ಸಲ ತೆಗಿಯೋದು ಅದು. ಬೇರೆ ಕಡೆಗಳಲ್ಲಿ ವೈಕುಂಠ ಏಕಾದಶಿಲಿ ಮಾತ್ರ ತೆಗಿಯೋದು ಇದು ಸ್ವರ್ಗದ ಬಾಗಿಲನ್ನ. ಇಲ್ಲಿ ನಮ್ಮ ಬಿಳಿಗಿರಂಗನ ಬೆಟ್ಟದಲ್ಲಿ ವಿಶೇಷ ಏನು ಅಂದ್ರೆ ಸಂಕ್ರಾಂತಿ ಹಬ್ಬದ ದಿನ ಸ್ವರ್ಗದ ಬಾಗಿಲು ಓಪನ್ ಮಾಡ್ತಾರೆ. ಇದು ಇಲ್ಲಿ ವಿಶೇಷ. ಬೇರೆ ಕಡೆಗಳಲ್ಲೆಲ್ಲ ತಿರುಪತಿ ಇನ್ನು ಕೆಲವು ಇದಗಳಿದೆ, ದೇವಸ್ಥಾನಗಳಿದೆ. ಶ್ರೀನಿವಾಸನ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿ ದಿನ ಮಾತ್ರನೇ ಸ್ವರ್ಗದ ಬಾಗಿಲು ತೆಗಿಯೋದು. ಇಲ್ಲಿ ನಮ್ಮ ಬಿಳಿಗಿರಂಗನ ಬೆಟ್ಟದಲ್ಲಿ ಇದೊಂದೇ ವಿಶೇಷವಾದ ಸ್ಥಳ. ಅದಾದ್ಮೇಲೆ ಇನ್ನೂ ಒಂದ್ 2-3 ದೇವಸ್ಥಾನಗಳಿದೆ. ಅಲ್ಲಿ ಸಂಕ್ರಾಂತಿ ಹಬ್ಬದ ದಿನ ವಿಶೇಷವಾಗಿ ಸ್ವರ್ಗದ ಬಾಗಿಲನ್ನ ಇದ್ ಮಾಡ್ತಾರೆ. ಒಂದೇನು ಅಂದ್ರೆ ನೀವು ಪೂರ್ತಿ ವರ್ಷ ಎಲ್ಲ ಇದ್ ಮಾಡ್ಕೊಂಡ್ ಬಂದಿರ್ತೀರಾ, ಒಂದು ದಿನ ಬಂದು ದೇವಸ್ಥಾನದಲ್ಲಿ ಎಲ್ಲಾನು ಪೂಜೆ ಮಾಡಿಸ್ತೀರಾ. ಜಾತ್ರೆ ಟೈಮ್ ಅಲ್ಲಿ ಬಂದು ಸ್ವರ್ಗದ ಬಾಗಿಲು ನುಗ್ಗಿ ಆಮೇಲೆ ಇನ್ನೊಂದು ಜೋಕಾಗಿ ಇನ್ನೊಂದು ಹೇಳ್ತಾರೆ. ಯಾಕೆಂದ್ರೆ ನಮ್ಮಲ್ಲಿ ಇಲ್ಲಿ ಕಂಬ್ರಿ ಅಂತ ಇದೆ. ಸ್ವರ್ಗದ ಬಾಗಲ್ ನೇರ ತೆಗೆದು ಬಿಡ್ತು ಅಂದ್ರೆ ಸೀದಾ ಹೋಗಿ ನೆಗೆದು ಬಿಡ್ತು ಅಂದ್ರೆ ಕಂಬ್ರಿ ಭಾಗ, ಅಲ್ಲಿಂದ ನೆಕ್ಸ್ಟ್ ಸ್ವರ್ಗ ಅಂತ, ನೆಕ್ಸ್ಟ್ ಸ್ವರ್ಗ ಅದು ಅಂತ. ಆದ್ರೆ ನಮ್ಮಿಲ್ಲೇನು ಅಂದ್ರೆ ಒಂದು ವಿಶೇಷತೆ ಏನು ಅಂದ್ರೆ ಸಂಕ್ರಾಂತಿ ಹಬ್ಬದ ದಿನ ಸ್ವರ್ಗದ ಬಾಗಲ್ ತೆಗೆಯೋದು ತೀರಾ ವಿಶೇಷ. ಬೇರೆ ಎಲ್ಲೂ ಇದ್ ಮಾಡಲ್ಲ, ಇದನ್ನ ಬೇರೆ ಎಲ್ಲೂ ತೆಗಿಯಲ್ಲ. ಹೇಳು. ನಿಮ್ಮ ಪ್ರಕಾರ ಸ್ವರ್ಗ ನರಕ ಅಂದ್ರೆ ಏನಿರ್ಬೋದು ಅಣ್ಣ? ಸ್ವರ್ಗ ನರಕ ಅಂತ ಅಲ್ಲ, ಒಂದೇನು ಅಂದ್ರೆ ನಮ್ಮ ಇದು ಏನೋ ನಂಬಿಕೆಗಳು ಅದೆಲ್ಲ. ಕೆಲವ್ರಿಗೆ ಇರುತ್ತೆ, ಕೆಲವ್ರಿಗೆ ಇರಲ್ಲ. ನಂಬಿಕೆಗಳ ಮೇಲೆ ಇದಾಗತ್ತೆ. ಒಂದೇನೋ ಸ್ವರ್ಗದ ಬಾಗಿಲು ಹೋಗಿ ನುಗ್ಗದೆ ಇಟ್ಗೆನೆ ನಮ್ಗೆ ನಾವು ನೆಕ್ಸ್ಟ್ ಇದ್ರಲ್ಲಿ ಇದಾಗ್ತೀವಿ ಅನ್ನೋದೊಂದು ಇದಿರುತ್ತೆ. ನೆಕ್ಸ್ಟ್ ಅಂತದೇನಿರಲ್ಲ, ಅವ್ರವ್ರ ನಂಬಿಕೆ ಮೇಲೆ ಡಿಪೆಂಡ್ ಅಷ್ಟೇನೆ ಸ್ವರ್ಗ ನರಕ ಅನ್ನೋದು. ಅಣ್ಣ ಅವರು ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ರು ನಮ್ಮ ಬಿಳಿರಂಗನ ಸ್ವಾಮಿ ಬೆಟ್ಟದ ಸ್ವರ್ಗದ ಬಾಗಿಲ ಬಗ್ಗೆ. ಅವ್ರಿಗೆ ಕೂಡ ನಮ್ಮ ಚಾನಲ್ ನಿಂದ ಒಂದು ಥ್ಯಾಂಕ್ಸ್. ಇವತ್ತು ಮತ್ತೆ ನಮ್ಮ ಜೊತೆಲಿ ನಮ್ಮೂರಿನ ಇನ್ನೊಬ್ರು ಅಣ್ಣ ಅವರು ಇದ್ದಾರೆ, ನಾಗೇಂದ್ರ ಅಣ್ಣ ಅಂತ. ಅವ್ರನ್ನ ಕೇಳೋಣ ನಮ್ಮ ಬಿಳಿರಂಗನಾಥ ಸ್ವಾಮಿ ಬೆಟ್ಟದ ಸ್ವರ್ಗದ ಬಾಗಿಲ ಬಗ್ಗೆ. ನೀವು ಇಷ್ಟು ವರ್ಷಗಳೇ ನಮ್ಮ ಊರಲ್ಲಿ ಇದ್ದೀರಾ, ವರ್ಷಕ್ಕೊಂದ್ಸರಿ ಸಂಕ್ರಾಂತಿ ಹಬ್ಬ ಜಾತ್ರೆ ನಾಳೆ ಆಗಿದೆ. ಸಂಕ್ರಾಂತಿ ಹಬ್ಬದ ದಿನ ಸ್ವರ್ಗದ ಬಗ್ಗೆ ಹೇಳ್ತಾರೆ. ಭಗವಂತನ ಅನುಗ್ರಹ ಎಲ್ರಿಗೂ ಸಿಗಲಿ ಅಂತ ಸ್ವರ್ಗದ ಬಗ್ಗೆ ಸ್ವರ್ಗದ ಬಗ್ಗೆ ದಾಟಿ ಬಂದ್ರೆ ಸ್ವರ್ಗ ಸುಖ ಸಿಗುತ್ತೆ ಅನ್ನೋದೊಂದು ಪ್ರತೀತಿ ಇದೆ. ಇದು ರಂಗನಾಥ ಸ್ವಾಮಿ ನಿಜವಾಗಿ ನೆಲೆಸಿರೋಂಥ ದೇವಸ್ಥಾನ. ಎಲ್ಲ ಭಕ್ತರು ಬಂದಂಥ ಭಕ್ತಾದಿಗಳಿಗೆ ಕೊಡುಗೆ ಇದ್ದಾರೆ ಅಂತ ರಂಗನಾಥ ಸ್ವಾಮಿ ಕರೀತಾರೆ. ಹಾಗಾಗಿ ವಿಶೇಷ ಅಂದ್ರೆ ಈ ವರ್ಷದ ಮೊದಲನೇ ಜಾತ್ರೆ ರಂಗನಾಥ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ತಾ, ನಿಮ್ಮ ಪ್ರಕಾರ ಸ್ವರ್ಗ ನರಕ ಅಂದ್ರೆ ಈಗ ಹೇಳ್ಬೇಕು ಅಂದ್ರೆ ಸ್ವರ್ಗ ಒಳ್ಳೇದೆಲ್ಲ ಮಾಡೋದೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ, ಕೆಟ್ಟದೆಲ್ಲ ಮಾಡೋದು ನರಕಕ್ಕೆ ಹೋಗ್ತಾರೆ. ಆದ್ರೆ ಭಗವಂತನ ಸನ್ನಿಧಿ ಒಳಗಡೆ ಎಲ್ರು ನಾವು ಒಂದ್ ಒಳ್ಳೇದ್ ಮಾಡ್ತಾ ಭಗವಂತನ ನೆನೆಸ್ತಾ ಪರವಾಗಿ ಉಪಕಾರಿಯಾಗಿ ಎಲ್ರಿಗೂ ಒಳ್ಳೇದಲ್ಲಿ ಅಂತ ಮಾಡ್ತಾ ನಾವು ಭಗವಂತನ ಅನುಗ್ರಹದಲ್ಲಿ ನಾವು ಬದುಕಿದ್ರೆ ಸ್ವರ್ಗನೇ ಸಿಗುತ್ತೆ. ನಾವ್ ಎಲ್ಲಿ ಒಳ್ಳೇದ್ ಮಾಡ್ತೀವೋ ಅಲ್ಲಿ ಸ್ವರ್ಗ ಸುತ್ತಾನೆ. ಮತ್ತೆ ಇನ್ನೊಂದು ಸಿಲ್ಲಿ ಕ್ವಶನ್ ತರೋಣ ನಿಮ್ಗೆ. ಈಗ ಹೋದ ವರ್ಷ ಆಯ್ತಲ್ವ, ಒಂದು 2025. ಒಂದ್ ವರ್ಷದಲ್ಲಿ ನೀವು ಈ ಒಂದು ಸುಳ್ಳು ಹೇಳಿದ್ರೆ ಯಾವ ಸುಳ್ಳು ಹೇಳಿರ್ತೀರ ಅಣ್ಣ 2025ರಲ್ಲಿ? ಸಾಮಾನ್ಯವಾಗಿ ಕೆಲಸ ಅಂದ್ಮೇಲೆ ಸುಳ್ಳುಗಳು ಬಂದೇ ಬರುತ್ತೆ. ಅದೇ ಇಂಥದ್ದೇ ಅಂತ ಕರೆಕ್ಟ್ ಆಗಿ ಹೇಳಕ್ಕೂ ಆಗಲ್ಲ. ಸುಳ್ಳುಗಳು ಹೇಳಿದೀವಿ, ಸತ್ಯವಾಗಿ ನಡೆದಿದೀವಿ. ಬಟ್ ಕೆಲವು ಸಮಯ ಸಂದರ್ಭ ಪರಿಸ್ಥಿತಿ ಸುಳ್ಳು ಮಾಡಿಬಿಡುತ್ತೆ. ಸುಳ್ಳು ಮಾಡಿದೆ ಬಟ್ ಅದು
ಹೇಳಲ್ಲ, ಸಮಯ ಪರಿಸ್ಥಿತಿ ವಿಮರ್ಶಕ್ಕೋಸ್ಕರ ಸುಳ್ಳು ಹೇಳಿರ್ತೀವಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ ನಾಗೇಂದ್ರಣ್ಣ ಅವ್ರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಬಿ ವಿತ್ ಫನ್ ಯೂಟ್ಯೂಬ್ ಚಾನಲ್ ಇಂದ ಅವ್ರಿಗೆ ಅಭಿನಂದನೆಗಳು. ಇಲ್ಲಿ ನನ್ನ ಫ್ರೆಂಡು ಕೂಡ ವಿಡಿಯೋ ಮಾಡ್ಕೊತಾ ಇದ್ದಾನೆ. ಅವನು ಒಂದು ಇನ್ಸ್ಟಾಗ್ರಾಮ್ನಲ್ಲೇ ಹಾಕೊಂಡಿದೆ. ಅವನು ಡೈಲಿ ವ್ಲಾಗ್ಸ್ಗಳನ್ನೆಲ್ಲ ಮಾಡ್ತಿರ್ತಾನೆ. ಅವನ ಅಕೌಂಟ್ನು ಕೂಡ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಅವನ ಅಕೌಂಟ್ನು ಕೂಡ ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ನೋಡೋರಲ್ಲ ಎಷ್ಟೊತ್ತು ವಿಡಿಯೋಗಳನ್ನ ಹೆಂಗಿತ್ತು ಅಂತ. ಇದು ನಮ್ಮ ಬಿಳಿರಂಗನ ಬೆಟ್ಟದ ಚಿಕ್ಕ ಜಾತ್ರೆಯ ಸ್ವರ್ಗದ ಬಾಗಿಲಾಗಿರುತ್ತದೆ. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಕೂಡ ಟಚ್ ಮಾಡಿ ಇಟ್ಕೊಂಡಿರಿ. ನಾನು ಹೊಸ ವಿಡಿಯೋಗಳು ಯಾವ್ದಾದ್ರು ಹಾಕ್ತೀನಿ ಅದೆಲ್ಲ ಕೂಡ ನಿಮಗೆ ಬರುತ್ತೆ. ಹಾಗೆ ಎಲ್ಲ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹಾಯ್ ಮಾಡ್ತಾರೆ. ಬಾಯ್ ಫ್ರೆಂಡ್ಸ್.